ಎತ್ತ ಸಾಗುತ್ತಿದೆ ತಾಲೂಕಿನ ಆಡಳಿತ ವ್ಯವಸ್ಥೆ. ತಾಲೂಕಿನಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿದೆ ಅಕ್ರಮಗಳು. ಒಂದು ಕಡೆ ನಕಲಿ ಹಕ್ಕುಪತ್ರ ನೀಡಿದ್ರೆ ಇನ್ನೊಂದು ಕಡೆ 50 ವರ್ಷಗಳಿಂದ ವಾಸವಿರುವವರಿಗೆ ಹಕ್ಕುಪತ್ರಗಳನ್ನೇ ನೀಡಿಲ್ಲ. ಜನಸಾಮಾನ್ಯರ ಬದುಕನ್ನ ಹೇಳೋರಿಲ್ಲ ಕೇಳೋರಿಲ್ಲ ಎಂಬಂತಾಗಿದೆ. 20 ವರ್ಷಗಳಿಂದ ನಮಗೆ ಹಕ್ಕುಪತ್ರ ನೀಡುತ್ತೇವೆ ಎಂದು ಹೇಳಿ ಹಕ್ಕುಪತ್ರ ನೀಡದೆ ನಿರ್ಲಕ್ಷಿಸುತ್ತಿರೋ ತಾಲೂಕು ಆಡಳಿತದ ವಿರುದ್ಧ ಸೆಪ್ಟೆಂಬರ್ 17ರಂದು ತಾಲೂಕು ಕಚೇರಿ ಮುಂದೆ ರಾಷ್ಟ್ರೀಯ ಕಿಸಾನ್ ಸಂಘ, ಶೆಟ್ಟಿಗೆರೆ ಗ್ರಾಮಸ್ಥರು, ರೈತ ಸಂಘಟನೆಗಳು ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷ ಹೊಸಳ್ಳಿ ಬೋಜಣ್ಣ ಹೇಳಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸ್ತ್ರೀ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ 20 ವರ್ಷಗಳಿಂದಲೂ ನಮಗೆ ಹಕ್ಕುಪತ್ರ ನೀಡದೆ ಸತಾಯಿಸುತ್ತಿರುವುದು ಮತ್ತು ನಿರ್ಲಕ್ಷಿಸುತ್ತಿರುವುದು, ಸ್ಥಳೀಯರ ಸಮಸ್ಯೆಯನ್ನ ಆಲಿಸದೇ ಇರುವುದನ್ನ ಖಂಡಿಸಿ ಇದೇ ನವೆಂಬರ್ 17ರಂದು ತಾಲೂಕು ಕಚೇರಿ ಮುಂದೆ ರಾಷ್ಟ್ರೀಯ ಕಿಸಾನ್ ಸಂಘ, ಶೆಟ್ಟಿಗೆರೆ ಗ್ರಾಮಸ್ಥರು ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ರು. ಈ ಸಂದರ್ಭದಲ್ಲಿ ಕಿಸಾನ್ ರೈತ ಸಂಘದ ಪದಾಧಿಕಾರಿಗಳು, ಶೆಟ್ಟಿಗೆರೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅದು ತಿದ್ದಿಸ್ಕೊಂಬಂದು ತಹಸೀಲ್ದಾರ್ ಇರಲಿಲ್ಲ, ಶಿರಸ್ತಾರ್ ಕೊಟ್ಟಂತ ಸಂದರ್ಭದಲ್ಲಿ ಇಲ್ಲ ಕಣ್ರಿ, ಏನ್ರಿ ನೀವು ಅಲ್ಲಿ ಹೋಗ್ತೀರಾ, ಅಲ್ಲೂ ತಲೆ ತಿಂತೀರಾ, ಅವು ತಿದ್ದು ಕೊಟ್ಟವ್ರೆ, ಇದು ನಮ್ಮಿಂದ ತಪ್ಪಾಯೈತೆ ಅಂತೇಳಿ ಅದನ್ನು ಡಾಟ್ ಮಾಡಿ ಸಣ್ಣ ಸೈನ್ ಹಾಕಿ ಕೊಟ್ಟವ್ರೆ. ಅದು ನಿಮ್ಮಿಂದ ನೀವು ಯಾಕೆ ಅಲ್ಲಿ ಹೋಗ್ತೀರಾ, ಇಲ್ಲೇ ಇರಬೇಕು ನಾವು ಅಲ್ಲಿ. ಅದು 8/1, 2, 3 ಬಿಟ್ಟು ಇಬ್ಬರು ಕೊಟ್ಟವ್ರೆ, 35 ವರ್ಷದಲ್ಲಿ ಕೊಟ್ಟವ್ರೆ. ಪಂಚಾಯತಿಯವರು ಕೊಟ್ಟವ್ರೆ. ಪಂಚಾಯತಿಯವ್ರು ನಾನು ಕೊಟ್ಟಿಲ್ಲ, ಅವಾಗ ಪ್ರಧಾನ ಕಾಲದಲ್ಲಿ ಕೊಟ್ಟವ್ರೆ ಅಂತಾರೆ. ಪಂಚಾಯತಿ ಕೊಡ್ರಪ್ಪ, ಜಾಗ ಕೊಟ್ಟಿದ್ದೀರಾ ಅಂತಂದರೆ ಇಲ್ಲ, ಅವರು ತಾಲೂಕು ಆಫೀಸಲ್ಲಿ ಕೊಟ್ಬಿಟ್ಟವ್ರು, ತಾಲೂಕು ಆಫೀಸಲ್ಲಿ ರೆಕಾರ್ಡ್ ತೆಗಿಸ್ರಿ ಅಂತಾರೆ. ತಾಲೂಕು ಆಫೀಸಲ್ಲಿ ಇಲ್ಲ ಅದು ಗ್ರಾಮ ಪಂಚಾಯತಿ ಐತಿ, ಅಲ್ಲಿ ತೆಗಿಸ್ಕೊಳ್ರಿ ಅಂತಾರೆ. ಆಗಿದೆಯಾ ಸರ್ ಅದು? ಸಂಘ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಹಾಸನ ಜಿಲ್ಲೆಯವರು ಕೂಡ ನಮ್ಮ ಪರಿಚಯ ಇದ್ದಾರೆ ಮತ್ತು ನಾವು ಕೂಡ ಅಲ್ಲಿಗೆ ಸ್ಪಂದಿಸ್ತೀವಿ. ಅವರು ಕೂಡ ಬರೋ ನಿರೀಕ್ಷೆ ಇದೆ. ಮತ್ತು ತುರುವೇಕೆರೆ ತಾಲೂಕಿನಿಂದಲೂ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಭಾರತೀಯ ಕಿಸಾನ್ ಸಂಘ ಸ್ಟ್ಯಾಂಡರ್ಡ್ ಇರೋದ್ರಿಂದ ಅವರು ಕೂಡ ಭಾಗವಹಿಸ್ತಾರೆ. ಇವ್ರನ್ನ ನಾವು ಏನು ಮಾಡಿದ್ರು ಇವರು ಮುಗಿಸೋಕ್ಕಾಗಲ್ಲ ಅನ್ನೋ ದೃಷ್ಟಿನಲ್ಲಿ ನಾವೀಗ ಆ ಜಾಗ 10 ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ, 40-30 ಆದರೆ ಆ ಜಾಗ. ಆದ್ದರಿಂದ ಏನು ಪಿತೂರಿ ನಡೀತಾ ಇದೆ ಗೊತ್ತಿಲ್ಲ. ಇವರಿಗೆ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮತ್ತು AC ಮಟ್ಟದ ಅಧಿಕಾರಿಗಳಿಗೆ ಏನು ಆಸೆ ಇದೆಯೋ ಗೊತ್ತಿಲ್ಲ. ಆದ್ದರಿಂದ ನಾವು ಬರೋ ಸೋಮವಾರ 17-11-25ನೇ ಸೋಮವಾರ ದಿವಸ ನೆಹರು ಸರ್ಕಲ್ನಿಂದ 100 ಜನ ಸೇರಿ ತುಮಕೂರು ಜಿಲ್ಲೆಯ ಸಹಕಾರ ಸಂಘಗಳ ನೇತೃತ್ವದಲ್ಲಿ ನಾವು ಮೆರವಣಿಗೆಯನ್ನು ಹೊರಟು ಅಲ್ಲಿಂದ ತಾಲೂಕ್ ಪಂಚಾಯಿತಿ ಏನು ಇ ಒ ಇದ್ದಾರೆ ಅವ್ರಿಗೊಂದು ಮನವಿ ಕೊಟ್ಟು ನಾವು ಅವತ್ತೇ 2 ಗಂಟೆ ಹೊತ್ತಿಗೆ ತಾಲೂಕು ಕಚೇರಿಯ ಮುಂಭಾಗದ ಆವರಣದ ಕಾಂಪೌಂಡ್ ಒಳಗಡೆಯ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತೇವೆ.